ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ 40 ಅಂಕಗಳ ಫಿಕ್ಸ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಇಷ್ಟು ನೋಡಿದರೆ ಸಾಕು, ಖಂಡಿತವಾಗಿ ಪಾಸ್ ಆಗ್ತೀರಿ. ವಿಡಿಯೋನ ಕಡೆ ತನಕ ನೋಡಿ. ಸೊ ಉತ್ತರಗಳನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಆಲ್ರೆಡಿ ಯಾರಿಗೆ ಸ್ಕೋರ್ ಮಾಡಬೇಕು ಅವ್ರಿಗೆ 60+ ಮಾರ್ಕ್ಸ್ ಫಿಕ್ಸ್ ಕ್ವಶನನ್ನು ಹಾಕ್ತಾ ಇದ್ದೀವಿ. ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಇಂದು ರಾತ್ರಿ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಸೊ ಶುರು ಮಾಡೋಣ ಈ ವಿಡಿಯೋ. ಎಸ್, ಒಟ್ಟು 11 ಚಿತ್ರ ಇದ್ದಾವೆ. 11 ಚಿತ್ರದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆರಡೂ ಕೂಡ ಬಹಳ ಪದೇ ಕೇಳ್ತಾ ಇದ್ದಾರೆ. ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಮನುಷ್ಯನ ಹೃದಯ, ನೆಫ್ರಾನ್, ಮಾನವನ ಮಿದುಳು, ವಿದ್ಯುತ್ ಮಂಡಲದ ರೇಖಾಚಿತ್ರ, ವಿದ್ಯುತ್ ಮಂಡಲದಲ್ಲಿನ ಚಿಹ್ನೆ, ಸರಣಿ ಮತ್ತು ಸಮಾಂತರ ಕ್ರಮದ ಜೋಡಣೆ, ಆಮೇಲೆ ಈ ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ. ಟೋಟಲ್ ನಿಮಗೆ 11ರಿಂದ 12 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಡಯಾಗ್ರಾಮ್ದಿಂದ ಕೇಳ್ತಾರೆ. ಸೊ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾವ ಪಾಠದಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ, ಇಲ್ಲಿ ಡಯಾಗ್ರಾಮ್ಗಳನ್ನು ಕೂಡ ಹಾಕಿದ್ದೀನಿ. ಎಸ್, ಇದು ನೀರಿನ ವಿದ್ಯುತ್ ವಿಭಜನೆ, ವಿಶೇಷವಾಗಿ ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು, ಗ್ರಾಫೈಟ್ ದಂಡ ಯಾವುದು ಅನ್ನೋದನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ಇನ್ನು ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯಲ್ಲಿ ಸತುವಿನ ಚೂರುಗಳು, ಸಲ್ಫೂರಿಕ್ ಆಮ್ಲ, ಆಮೇಲೆ ಇಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಾಬೂನಿನ ದ್ರಾವಣ. ಇದು ಇಂಪಾರ್ಟೆಂಟ್. ಇನ್ನು ಮಾನವನ ಮೆದುಳಿನಲ್ಲಿ ಫಾನ್ಸ್ ಆಗಿರ್ಬೋದು, ಮೆಡುಲ್ ಆಗಿರ್ಬೋದು, ಮಹಾಮಸ್ತಿಷ್ಕ ಮತ್ತು ಹೈಪೋಥಲಾಮಸ್ಗಳನ್ನು ಪದೇ ಕೇಳ್ತಾ ಇದ್ದಾರೆ. ಇನ್ನು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಕ್ಕೆ ಜಸ್ಟ್ 1 ಮಾರ್ಕರ್ ಕ್ವಶನ್ ಇದೆ. ಕಾವಲು ಜೀವಕೋಶ, ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್ ಅಂತ ಗುರುತಿಸಿದರೆ ಸಾಕು. ಇನ್ನು ಮಾನವನ ಹೃದಯದಲ್ಲಿ ಇದೆ ನೋಡಿ. ಸೊ ಆಲ್ರೆಡಿ ಅದನ್ನು ಹೇಳಿದ್ದೀವಿ. ಮಹಾಪದ ಮನಿ, ಬಲ ಹೃತ್ಕೋಕ್ಷಿ, ಎಡ ಹೃತ್ಕೋಕ್ಷಿ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಫ್ರಾನ್ನ ರಚನೆ, ಆಮೇಲೆ ಇದು ಒಂದು ಸರಳ ವಿದ್ಯುತ್ ಮಂಡಲದ ಚಿತ್ರ, ಇದು ಇಂಪಾರ್ಟೆಂಟ್ ಇದೆ. ನಿಮಗೆ 1 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕಸ್ಗೆ. ಸರಣಿ ಕ್ರಮದ ಜೋಡಣೆ, ಸಮಾಂತರ ಕ್ರಮದ ಜೋಡಣೆ, ಇದು ನೇರ ವಾಹಕದ ಸುತ್ತ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ಮಾದರಿಯ ಒಂದು ಚಿತ್ರ ಅಂತಕ್ಕಂಥದ್ದು ಇತ್ತು. ವಿಶೇಷವಾಗಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಹೃದಯ ಮೆದುಳು ಫಿಕ್ಸ್ ಇದೆ, ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫೂರಿಕ್ ಆಮ್ಲಗಳ ಸತ್ವಿನ ವರ್ತನೆ ಫಿಕ್ಸು, ಆಮೇಲೆ ನೆಫ್ರಾನ್ ಮತ್ತು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಇವೇ ಇದ್ದಾವೆ ಚಿತ್ರಗಳು. ಇವು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನು ಸ್ವಲ್ಪ ವ್ಯತ್ಯಾಸಗಳನ್ನು ನೋಡಿಕೊಡ್ರಿ. ಇದನ್ನು ಡೆಫಿನೇಷನ್ದಾಗೂ ಕೂಡ ನಿಮಗೆ ಕೇಳ್ತಾರೆ. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಬಳಸಿ ನಡೆಯುವ ಕ್ರಿಯೆ, ಉದಾಹರಣೆ ಸುಣ್ಣಕಲ್ಲಿನ ವಿಭಜನೆ. ಸೊ ಅದನ್ನು ಸೂತ್ರ ಹೇಗೆ ಬರೀತೀವಿ ಅಂದರೆ CaCO3 ಇಟ್ ಗಿವ್ಸ್ ಟು CaO + CO2. ಇನ್ನು ಬಹಿರುಷ್ಣಕ ಅಂದರೆ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆ, ಉದಾಹರಣೆ ಉಸಿರಾಟ ಮತ್ತು ದಹನ ಕ್ರಿಯೆಗಳು, CH3 CH4 + 2O2 ಇಟ್ ಗಿವ್ಸ್ ಟು CO2 + 2H2O ಇಸ್ ದ ರೈಟ್ ಆನ್ಸರ್. ಇನ್ನು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಉತ್ಕರ್ಷಣ ಕ್ರಿಯೆ ಅಂದರೆ ಪ್ರತಿವರ್ತಕವು ಆಕ್ಸಿಜನನ್ನು ಬಳಸಿಕೊಳ್ಳುವ ಅಥವಾ ಹೈಡ್ರೋಜನನ್ನು ಬಿಡುಗಡೆ ಮಾಡುವ ಕ್ರಿಯೆ, ಉದಾಹರಣೆ 2Cu + O2 ಇಟ್ ಗಿವ್ಸ್ ಟು 2CuO. ಇನ್ನು ಅಪಕರ್ಷಣ ಅಂದರೆ ಪ್ರತಿವರ್ತಕ ಆಕ್ಸಿಜನ್ನ ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನ್ ಬಳಸಿಕೊಳ್ಳುವ ಕ್ರಿಯೆ, CuO + H2 ಇಟ್ ಗಿವ್ಸ್ ಟು Cu + H2O ಇಸ್ ದ ರೈಟ್ ಆನ್ಸರ್. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೋಡಿಕೊಡ್ರಿ. ವಿಶೇಷವಾಗಿ ಸಮಾಂತರ ಜೋಡಣೆಯ ಅನುಕೂಲಗಳನ್ನು ನಿಮಗೆ ಕೇಳ್ತಾರೆ. ಅಂದರೆ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಹೆಚ್ಚು ಸೂಕ್ತ ಏಕೆ ಅಂತ ಕೇಳ್ತಾರೆ. ಬಿಕಾಸ್ ಇದು ಒಂದಕ್ಕಿಂತ ಹೆಚ್ಚಿನ ರೋಧಗಳನ್ನು ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸಿರ್ತಾರೆ. ಸಮಾಂತರ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತವಾಗೋದಿಲ್ಲ. ಮಂಡಲದಲ್ಲಿ ರೋಧ ಕಡಿಮೆ ಇರೋದ್ರಿಂದ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ನೋಡಿಕೊಡ್ರಿ. ಆಮ್ಲಜನಕ ಸಹಿತದಲ್ಲಿ ಆಮ್ಲಜನಕದ ಉಪಸ್ಥಿತಿ ಇರ್ತದೆ, ಆಮ್ಲಜನಕ ರಹಿತದಲ್ಲಿ ಆಮ್ಲಜನಕದ ಅನುಪಸ್ಥಿತಿ ಆಗಿರ್ತದೆ. ಇಲ್ಲಿ ಅನಿಲಗಳ ವಿನಿಮಯ ಆಗ್ತದೆ, ಇದು ಅನಿಲಗಳ ವಿನಿಮಯ ಇಲ್ಲ. ಮೈಟ್ರೋಕಾಂಡ್ರಿಯಾದಲ್ಲಿ ನಡೀತದೆ, ಕೋಶ ದ್ರವ್ಯದಲ್ಲಿ ನಡೀತದೆ. ಈ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಉತ್ಪತ್ತಿ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ, ನರಯುವ ಮತ್ತು ಹಾರ್ಮೋನಿನ ವ್ಯವಸ್ಥೆಯ ವ್ಯತ್ಯಾಸಗಳನ್ನು ನೋಡಿಕೊಂಡ್ರೆ ಸೊ ಖಂಡಿತವಾಗಿ 2 ವ್ಯತ್ಯಾಸಗಳನ್ನು ನಿಮಗೆ ಬಂದೇ ಬರ್ತವೆ. ಇನ್ನು ನಿಯಮಗಳು 2 ನಿಯಮಗಳಂತೆ ಗ್ಯಾರಂಟಿಯಾಗಿ ಬರ್ತವೆ. ಫಸ್ಟ್, ಓಮ್ನ ನಿಯಮ ನೀವು ಬಹೆಟ್ ಮಾಡಲೇಬೇಕು. ಸ್ಥಿರತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫಿ ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರೋದು. ಜೌಲನ ಉಷ್ಣೋತ್ಪನ್ನ ನಿಯಮ, ಅದನ್ನು ಉಷ್ಣೋತ್ಪಾದನ ಅಂತಲೂ ಕೂಡ ಕರೀತಾರೆ. ರೋಧಕದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. H = I²RT ಅನ್ನೋದು ಗಣಿತೀಯ ಸೂತ್ರ. ಇನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ, ವಿದ್ಯುತ್ ಪ್ರವಾಹವಿರುವ ವಾಹಕವು ಬಲಗೈಯಲ್ಲಿ ಹಿಡಿದಿರುವಿರಿ ಎಂದು ಊಹಿಸಿಕೊಳ್ಳಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಉಳಿದೆಲ್ಲ ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತದೆ. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದಪ್ಪ ಅಂದರೆ,
ಎಡಗೈನ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳನ್ನು ಒಂದಕ್ಕೊಂದು ಲಂಬವಾಗಿ ಇಟ್ಟಾಗ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ಅನುಭವಿಸ್ತಕ್ಕಂಥ ವಾಹಕದ ನೇರ, ತೋರು ಬೆರಳು ಕಾಂತಕ್ಷೇತ್ರದ ನೇರ, ಆಮೇಲೆ ಮಧ್ಯದ ಬೆರಳು ದಿಕ್ಕನ್ನು ಸೂಚಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್, ವಿದ್ಯುತ್ ಪ್ರವಾಹ ಒಂದು ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ದರವೇ ವಿದ್ಯುತ್ ಪ್ರವಾಹ. ವಿಭವಾಂತರ ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶ ಕಣವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ. ವಿದ್ಯುತ್ ರೋಧ ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹ. ರೋಧ ಅಥವಾ ರೋಧಶೀಲತೆ ಅಂದರೆ ರೋಧ ಹೊಂದಿರುವ ವಾಹಕ. ಇನ್ನು ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಸಿಕೊಳ್ಳುವ ದರವೇ ವಿದ್ಯುತ್ನ ಸಾಮರ್ಥ್ಯ. ಇನ್ನು ಏಕಮಾನ ಮೌಲ್ಯಗಳಿದ್ದಾವೆ, ಇದು ಇಂಪಾರ್ಟೆಂಟ್ ಅದ. 1 ಕೂಲಾಮ್, 1 ಆಂಪಿಯರ್, 1 ವೋಲ್ಟ್, 1 ಓಮ್, 1 ವ್ಯಾಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಿಮಗೆ ಬಾಹೆಟ್ ಬರಲೇಬೇಕು. ಇನ್ನು ಚಿಹ್ನೆಗಳಿದ್ದಾವೆ, ಟೋಟಲಿ 11 ಚಿಹ್ನೆಗಳಿದ್ದಾವೆ. ವಿದ್ಯುತ್ ಬಲ್ಬ್, ಆಮಿಮೀಟರ್, ರೋಧ, ಪ್ಲಗ್ ಕೀ, ವಿದ್ಯುತ್ನ ಕೋಶ, ವೋಲ್ಟಮೀಟರ್, ಪರಿವರ್ತಿಸಬಲ್ಲ ರೋಧ, ಒತ್ತುಗುಂಡಿ, ಶುಷ್ಕ ಕೋಶಗಳ ಸಂಯೋಜನೆ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಇದನ್ನು ಚೆನ್ನಾಗಿ ಡ್ರಾ ಮಾಡೋದನ್ನು ಬಿಡಿಸೋದನ್ನು ಕಲೀರಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಕಾಂತೀಯ ಬಲರೇಖೆಗಳ ಅರ್ಥ ನೋಡ್ಕೊಡ್ರಿ. ಕಾಂತದ ಸುತ್ತಲಿನ ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳನ್ನೇ ಕಾಂತೀಯ ಬಲರೇಖೆಗಳು ಅಂತಲೇ ಕರೆಯೋದು. ಏನು ಗುಣ ಅಂದ್ರೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳಿರ್ತವೆ. ಕಾಂತ ಧ್ರುವದಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚನೇ ಇರ್ತದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಸೊಲೆನಾಯ್ಡ್ ಕೇಳ್ತಾರೆ. ಓಕೆ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಮೂಲಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ರಚನೆಯನ್ನೇ ಸೊಲೆನಾಯ್ಡ್ ಅಂತ ಕರೆಯೋದು. ಇನ್ನು ಓವರ್ಲೋಡ್, ಋಸ್ವಮಂಡಲ, ಫ್ಯೂಸ್ನ ಕಾರ್ಯ 3ರಲ್ಲಿ ಒಂದು ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಓವರ್ಲೋಡ್ ನೋಡಿ, ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿನ ದೋಷದಿಂದ ಸಜೀವ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟು ಆಗ್ತದೆ. ಇನ್ನು ಋಸ್ವಮಂಡಲ ಅಂದರೆ ವಿದ್ಯುತ್ ಉಪಕರಣಗಳಲ್ಲಿನ ದೋಷವಿದ್ದರೆ ಅಥವಾ ಹಲವಾರು ಉಪಕರಣಗಳನ್ನು ಒಂದೇ ಮಂಡಲಕ್ಕೆ ಏಕಕಾಲದಲ್ಲಿ ಸಂಪರ್ಕಿಸಿದಾಗ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹ ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ. ಇದನ್ನೇ ಋಸ್ವಮಂಡಲ ಅಂತ ಕರೆಯೋದು. ಇನ್ನು ಫ್ಯೂಸ್ ಏನು ಮಾಡ್ತದಪ್ಪ ಅಂದ್ರೆ, ಫ್ಯೂಸ್ ಒಂದು ಸುರಕ್ಷತಾ ಸಾಧನವಾಗಿದ್ದು ಇದನ್ನು ಮಂಡಲದಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟಿಂಗ್ ಅಥವಾ ಓವರ್ಲೋಡ್ನಿಂದ ವಿದ್ಯುತ್ ಮಂಡಲ ರಕ್ಷಣೆ ಮಾಡಲಿಕ್ಕೆ ಬಳಸೋದು. ಇನ್ನು ಭೂಸಂಪರ್ಕ ತಂತಿ, ಹಸಿರು ಹಳದಿ ಅವಾಹಕ ಹೊದಿಕೆ ತಂತಿಯನ್ನು ಮನೆಯ ಪಕ್ಕದಲ್ಲಿ ಭೂಮಿಯ ಆಳದಲ್ಲಿ ಹೂಳಲಾಗಿರ್ತದೆ. ಇದನ್ನೇ ಭೂಸಂಪರ್ಕ ತಂತಿ ಅಂತ ಕರೆಯೋದು. ಉಪಯೋಗ, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮ ಮಾಡ್ತದೆ. ಬಳಕೆದಾರರಿಗೆ ತೀವ್ರ ವಿದ್ಯುತ್ನ ಆಘಾತವನ್ನು ಉಂಟು ಮಾಡೋದಿಲ್ಲ. ಇನ್ನು pH ಮೌಲ್ಯ, ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 0ರಿಂದ 7 ಇದ್ರೆ ಆಮ್ಲ ಅಂತೀವಿ, 7ರಿಂದ 14 ಪ್ರತ್ಯಾಮ್ಲ, 7 ತಟಸ್ಥ ಲವಣ. ಆಮೇಲೆ ಆಮ್ಲದ ರುಚಿ ಹುಳಿ, ಪ್ರತ್ಯಾಮ್ಲದ ರುಚಿ ಕಹಿ, ಲವಣದ ರುಚಿ ಉಪ್ಪು. ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವೆ. ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸಿದರೆ ಲಿಟ್ಮಸ್ನೊಂದಿಗೆ ಯಾವುದೇ ವರ್ತನೆ ಮಾಡದೇ ಇರೋದು ಲವಣಗಳು. ಎಸ್. ಇನ್ನು ನೆಕ್ಸ್ಟ್, ಇರುವೆ ಕಡಿತಕ್ಕೆ ಕಾರಣವಾದ ಆಮ್ಲ ಮೆಥನಾಯಿಕ್ ಆಮ್ಲ. ಜಠರದ ಆಮ್ಲೀಯತೆಯನ್ನು ನಿವಾರಿಸುವ ಪ್ರತ್ಯಾಮ್ಲ ಸೌಮ್ಯ ಪ್ರತ್ಯಾಮ್ಲ ಅಂತೀವಿ, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, CaOH2 ಇಸ್ ದ ಆನ್ಸರ್. ಇಲ್ಲಿಂದ ಮೋಸ್ಟಾಗಿ ನಿಮಗೆ ಬಂತಕ್ಕಂಥ ಪ್ರಶ್ನೆಗಳು ಬಹಳ ಇದ್ದಾವೆ. ಅಡುಗೆ ಉಪ್ಪು, ಅದರ ಸೂತ್ರ ಸೋಡಿಯಂ ಕ್ಲೋರೈಡ್. ಹೇಗೆ ತಯಾರಿಸ್ತಾರೆ? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ HCl + NaOH, ಇಟ್ ಗಿವ್ಸ್ ಟು NaCl + H2O. ಅಡುಗೆ ಉಪ್ಪಿನ ಉಪಯೋಗ ಕೈಗಾರಿಕೆಗಳಲ್ಲಿ ಬಹಳಷ್ಟು ರಾಸಾಯನಿಕಗಳ ತಯಾರಿಕೆಗೆ, ಆಹಾರದ ಸಿದ್ಧತೆಗೆ. ಇನ್ನು ಅಡುಗೆ ಸೋಡಾ ನೋಡ್ಕೊಡ್ರಿ. ಅದೇ ಥರ ವಾಷಿಂಗ್ ಸೋಡಾ, ಕಾಸ್ಟಿಕ್ ಸೋಡಾ, ಚಲವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇವು 6 ನಿಮಗೆ ಬರಲೇಬೇಕು. 6ರಲ್ಲಿ ಒಂದಂತೂ ಕೂಡ ನಿಮಗೆ 2ರಿಂದ 3 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಬಿಡ್ರಿ. ಇನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರೋ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪನ್ನದಿಂದ ಅಲ್ಕಲಿ ತೆಗೆದುಕೊಂಡು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಆಗ್ತದೆ. ಇದರ ಉತ್ಪನ್ನಗಳು ಕ್ಲೋರಿನ್, ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಆಮೇಲೆ ಇದರ ಉಪಯೋಗಗಳು ನೋಡಿ, ಕ್ಲೋರಿನ್ ನೀರಿನ ಶುದ್ಧೀಕರಣದಲ್ಲಿ, ಓಕೆ, ಹೈಡ್ರೋಜನ್ ಇಂಧನ ಮತ್ತು ಕೃತಕ ಬೆಣ್ಣೆ, ಸೋಡಿಯಂ ಹೈಡ್ರಾಕ್ಸೈಡ್ ಲೋಹದ ಜಿಡ್ಡು ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿನೇ ಬಳಸೋದು. ಇನ್ನು ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲ ಏಕೆ ಹಾಯಿಸ್ತಾರೆ? ಕಮಟುವಿಕೆಯನ್ನು ತಡೆಗಟ್ಟಲು. ಇನ್ನು ನಶಿಸುವಿಕೆ ಅಥವಾ ಸವಿಯುವಿಕೆಯನ್ನು ತಡೆಗಟ್ಟುವ ಕ್ರಮಗಳು: ಎಣ್ಣೆ ಅಥವಾ ಗ್ರೀಸ್ ಹಚ್ಚೋದು, ಬಣ್ಣ ಹಚ್ಚೋದು, ಸತ್ವಿನ ಲೇಪನ, ವಿದ್ಯುತ್ ಲೇಪನ, ಮಿಶ್ರ ಲೋಹಗಳನ್ನಾಗಿ ಪರಿವರ್ತಿಸೋದು.
ಇನ್ನು ತಟಸ್ಥೀಕರಣ ಕ್ರಿಯೆ 4 ಅನ್ವಯಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇದು ಬಹಳ ಇಂಪಾರ್ಟೆಂಟ್ ಅದ. ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಮುಖ ಘಟನೆಗಳು ಇದು ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಜೀರ್ಣಕ್ರಿಯೆಯಲ್ಲಿ ನೋಡಿ ಎಲ್ಲೆಲ್ಲಿ ಕಿಣ್ವಗಳಿದ್ದಾವೆ. ಬಾಯಿಯಲ್ಲಿರ್ತಕ್ಕಂಥ ಲಾಲಾರಸ ಅಮೈಲಸ್, ಪಿಷ್ಟ ಮಾಲ್ಟೋಸ್, ಜಠರದಲ್ಲಿರೋದು ಪೆಪ್ಸಿನ್, ಪ್ರೋಟೀನ್ ಇರೋದು ಪೆಪ್ಟೋನ್, ರೆನಿನ್, ಹಾಲಿನಲ್ಲಿ ಕರಗಿದ ಪ್ರೋಟೀನ್, ಕರಗದ ಮೊಸರು, ಸಣ್ಣ ಕರಳು, ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್, ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಚಿತ್ರ, ಎಸ್ ಇದು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ನ ವಿಭಜನೆ ಅಂತ ಇದೆ. ಸೊ ಆಕ್ಸಿಜನ್ ಉಪಸ್ಥಿತಿ, ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಅನುಪಸ್ಥಿತಿ, ಈ ಕಡೆ ಗ್ಲೂಕೋಸ್, ಈ ಕಡೆ ಪೈರುವೇಟ್ ಬರ್ತದೆ. ಅದನ್ನು ನೀವೇನು ಮಾಡಬೇಕು, ನೀಟಾಗಿ ಬರಿಬೇಕಿತ್ತು. ಇನ್ನು ಮಾನವನಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಕೇಳಿದ್ದಾರೆ. ಅದು ದೈಹಿಕ ರಕ್ತ ಪರಿಚಲನೆ, ಪುಪ್ಪಸಕ ಪರಿಚಲನೆ, ಸಸ್ಯಗಳಲ್ಲಿ ವಿಸರ್ಜನೆ ಇದು ವೆರಿ ಇಂಪಾರ್ಟೆಂಟ್. ಯಾವೆಲ್ಲ ಪದಾರ್ಥಗಳಿದ್ದಾವೆ ಅದನ್ನು ನೋಡಿ. ಆಮೇಲೆ ಮಾನವನ ವಿಸರ್ಜನಾಂಗವಾದ ಒಂದು ಅಂಗಗಳು. ಇನ್ನು ಮೆದುಳಿನ ಭಾಗ ಇದ್ದಾವೆ, ಕೆಲಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಚಿತ್ರ ಮತ್ತು ಭಾಗ, ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು. ಮಹಾಮಸ್ತಿಷ್ಕ ಏನು ಮಾಡ್ತದ, ಡೇಯನ್ ಸೆಫ್ಲಾಸ್ ಏನು ಮಾಡ್ತದ, ಪಾನ್ಸ್, ಅನುಮಸ್ತಿಷ್ಕ, ಮನುಷ್ಯರ. ಇನ್ನು ಸಸ್ಯ ಹಾರ್ಮೋನುಗಳಲ್ಲಿ ಎಷ್ಟು ವಿಧಗಳಿದ್ದಾವೆ, 2. ಬೆಳವಣಿಗೆ ವೃದ್ಧಿಸೋದು, ಬೆಳವಣಿಗೆ ಕುಂಠಿತ ಮಾಡೋದು. ಬೆಳವಣಿಗೆ ವೃದ್ಧಿಸೋದು ಯಾವ್ಯಾವ, ಆಕ್ಸಿನ್ ಜೀವಕೋಶ ಉದ್ದ ಮಾಡ್ತದ, ಜಿಬ್ಬರ್ಲಿನ್ ಕಾಂಡದ ಉದ್ದ, ಸೈಟೋಕೋನಿನ್ ಕೋಶದ ವಿಭಜನೆ ಮಾಡ್ತದ. ಬೆಳವಣಿಗೆ ಕುಂಠಿತ ಮಾಡೋದು ಆಬ್ಸಿಕ್ ಆಮ್ಲ, ಇಥಿಲಿನ್ ಆಮ್ಲ. ಓಕೆ, ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದ, ಹಣ್ಣುಗಳ ಮಾಗುವಿಕೆಯನ್ನು ಮಾಡ್ತದೆ. ಇನ್ನು ಸಸ್ಯ ಹಾರ್ಮೋನುಗಳ ಸಾಮಾನ್ಯ ಕಾರ್ಯಗಳನ್ನು ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ. ಧನ ಪ್ರಕಾಶಾನುವರ್ತನೆ, ಜಲಾನುವರ್ತನೆ, ತಾಪಾನುವರ್ತನೆ, ಗುರುತ್ವಾನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕಾನುವರ್ತನೆ. ಇನ್ನು ನಿರ್ನಾಳ ಗ್ರಂಥಿಗಳ ಇವುಗಳು ಮತ್ತು ಅಂತಃಸ್ರಾವಕ ಗ್ರಂಥಿ ಇದು ಇಂಪಾರ್ಟೆಂಟ್. ಯಾವ ಗ್ರಂಥಿ ಯಾವ ಸ್ಥಾನದಲ್ಲಿದೆ, ಯಾವುದನ್ನು ಅದು ಸ್ರವಿಸ್ತದ, ಕಾರ್ಯ ಏನು, ಅಧಿಕ ಮತ್ತು ಕಡಿಮೆ ಸ್ರವಿಕೆಯಿಂದ ಯಾವ ರೋಗಗಳು ಬರ್ತವೆ ಅನ್ನೋದನ್ನು ಬರೆದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರ ನಿಮಗೆ ಸಿಗ್ತದೆ. ಓಕೆನಾ, ಇಷ್ಟು 40 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.